ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಹೊಸ ಥರ ತಿಂಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಕಾಲು ಭಾಗ ಕೋಸು ತಗೊಂಡಿದ್ದೀನಿ, ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು, ಒಂದು ಅರ್ಧ ಬೌಲ್ ಆಗೋಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಮೆಣಸಿಕಾಯಿ, ಸ್ವಲ್ಪ ಶುಂಠಿ, ಅರ್ಧ ಸ್ಪೂನಷ್ಟು ಜೀರಿಗೆ, 1 ಬೆಳ್ಳುಳ್ಳಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಈ ಕೋಸನ್ನ ನೋಡಿ ಈ ಥರ ಉದ್ದ ಪೀಸ್ ಮಾಡ್ಕೊಂಡ್ಮೇಲೆ ಒಂದು ಪೀಸ್ ನಾನಿಲ್ಲಿ ಆಲೂಗೆಡ್ಡೆ ಚಿಪ್ಸ್ ಮಾಡ್ತೀವಲ್ಲ ಅದು ತಗೊಂಡಿದ್ದೀನಿ. ಆಲೂಗೆಡ್ಡೆ ಚಿಪ್ಸ್ ಹೆಂಗೆ ಸೇಮ್ ಹೊರಿತೀವಿ ಚಿಪ್ಸ್ ಮಾಡೋದಕ್ಕೆ, ಅದೇ ಥರ ಸೇಮ್ ಇದನ್ನು ಹಿಂಗೆ ತುರಿಬೇಕು. ಇದರಲ್ಲಿ ನೋಡಿ ತುರಿದ್ರೆ ಈ ರೀತಿ ಬರುತ್ತೆ. ಈಗ ನಾನಿಲ್ಲಿ ಪೀಸ್ ಮಾಡಿ ಮಡಗಿರ್ತಕ್ಕಂಥ ಎಲ್ಲನೂ ಇದೇ ಥರ ತುರ್ಕೋಬೇಕು. ನೋಡಿ ತುರಿದ್ರೆ ಈ ರೀತಿ ಬರುತ್ತೆ. ಇವಾಗ ಇದನ್ನು ಒಂದು ಬೇಸನ್ಗೆ ಹಾಕತ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದ್ಸರಿ ತೊಳ್ಕೊಬೇಕು. ಕುಟ್ಟನಿಗೆ ತಗೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, ಶುಂಠಿ ಮತ್ತು ಮೆಣಸಿಕಾಯಿ ಇದನ್ನ ತರ್ತರಿಯಾಗಿ ಕುಟ್ಕೋತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರ್ನಲ್ಲಿ ತರ್ತರಿಯಾಗಿ ರುಬ್ಕೋಬೋದು, ಆದರೆ ಮಿಕ್ಸಿ ಜಾರ್ಗಿಂತ ಕೈಯಲ್ಲಿ ಹಿಂಗೆ ಕುಟ್ಟಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಷ್ಟೇ. ಇವಾಗ ಇಷ್ಟು ತರಿಯಾಗಿ ಕುಟ್ಕೊಂಡ್ರೆ ಸಾಕು. ನಾನಿದ ಒಂದು ಬೌಲಿಗೆ ತೆಗೆದಾಕ್ತಾ ಇದ್ದೀನಿ. ತುರಿದಿರ್ತಕ್ಕಂಥ ಕೋಸನ್ನ ನಾನು ಒಂದು ಬೇಸನ್ಗೆ ಹಾಕಿ ಬೌಲ್ ತಗೊಂಡಿರ್ತಕ್ಕಂಥ ಗೋಧಿ ಹಿಟ್ಟು, 1/4 ಬೌಲ್ ಆಗೋಷ್ಟು ಕಡಲೆ ಹಿಟ್ಟು, ಮತ್ತು ಸಣ್ಣದಾಗಿ ಹಚ್ಚಿರ್ತಕ್ಕಂಥ ಕರಿಬೇವಿನ ಸೊಪ್ಪು. ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು, ನನ್ನ ಮನೇಲಿ ಖಾಲಿಯಾಗಿತ್ತು ಹಾಕಿಲ್ಲ. ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಮೆಣಸಿಕಾಯಿನ ಪೇಸ್ಟು ತರ್ತರಿಯಾಗಿ ರುಬ್ಬಿದೆ, ಅದನ್ನು ಹಾಕತ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತೇನಾದ್ರು ಇಲ್ಲಿ ಸ್ವಲ್ಪ ಒಂದು ಅರ್ಚ್ ಖಾರದ ಪುಡಿನೂ ಹಾಕೋಬಹುದು. ಇದಕ್ಕೆ ನೀರೇನು ಹಾಕಾಗಿಲ್ಲ, ಹಂಗೆ ಕಲಿಸ್ಕೋಬೇಕು. ನೀರು ಹಾಕಿದ್ರೆ ನೀರಿನಾಗ ಬಿಟ್ಕೊಳ್ಳುತ್ತೆ, ಅಷ್ಟೊಂದು ಚೆನ್ನಾಗಿ ಬರಲ್ಲ. ನೀರು ಹಾಕ್ದೇ ಚೆನ್ನಾಗಿ ಕಲಿಸ್ಬೇಕು. ದೊಡ್ಡದಾಗಿರೋದು ಅದಕ್ಕೆ ನಾವು ಇಡ್ಲಿ ಬೇಯಿಸೋಕೆ ಹಾಕ್ತೀವಲ್ಲ, ಸಿಂಬಿ ಅಂತಾರಲ್ಲ, ಅದನ್ನು ನೀರು ಸ್ವಲ್ಪ ಕಾಯಲಿ. ಇವಾಗ ಒಂದು ತಟ್ಟೆ ತಗೊಂಡಿದ್ದೀನಿ, ತಟ್ಟೆಲ್ಲ ಸವರ್ಕೋಬೇಕು. ನೋಡಿ ಇವಾಗ ನಾವು ನೀರು ಎಣ್ಣೆ ಏನೂ ಹಾಕದೆ ಹಂಗೆ ಕಲಿಸ್ಕೊಂಡಿದ್ದೀನಿ. ಇದು ಯಾಕೆಂದರೆ ಕೋಸು ತುರಿದಿರ್ತೀವಲ್ಲ, ಕೋಸಲ್ಲೇ ನೀರು ಬಿಟ್ಕೊಳ್ಳುತ್ತೆ, ಅದರಿಂದ ನಾವು ಇವಾಗ ನಾನು ಎಣ್ಣೆ ಸವರಿರ್ತಕ್ಕಂಥ ತಟ್ಟೆಗೆ ನೋಡಿ ಈ ರೀತಿ ಸ್ವಲ್ಪನೇ ತಗೊಂಡು ಎಣ್ಣೆ ಸವರಿರ್ತಕ್ಕಂಥ ತಟ್ಟೆಗೆ ಹಾಕಿ ಅದನ್ನು ತಟ್ತಾ ಇದ್ದೀನಿ. ಅಂದರೆ ಸ್ವಲ್ಪ ತೆಳುವಾಗೆ ತಟ್ಕೋಬೇಕು. ತಟ್ಟೆ ತುಂಬ ಈ ಥರ ಹರಡ್ಕೊಂಡಿದ್ದೀನಿ. ಸ್ವಲ್ಪ ತೆಳುವಾಗಿಯೇ ಎಲ್ಲನೂ ಈ ರೀತಿ ತಟ್ಟೆ ತುಂಬ ಹರಡ್ಕೋಬೇಕು. ಈ ಒಂದು ಪಾತ್ರೆಗೆ ನೀರಿಟ್ಟು ಪಾತ್ರೆ ಒಳಗೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಪಾತ್ರೆ ಒಳಗೆ ಹಾಕಿ ಶಾಖದ ಮೇಲೆ ನಾವೇನು ಇಡ್ಲಿ ಬೇಯಿಸ್ತೀವಿ ಅದೇ ಥರ ಬೇಯಿಸಬೇಕು. ನೋಡಿ ಈ ರೀತಿ ಯಾವುದಾದ್ರು ಒಂದು ಅಂದರೆ ಪೂರ್ತಿ ಪಾತ್ರೆ ಪೂರ್ತಿ ಮುಚ್ಕೊಳ್ಳೋ ರೀತಿ ಏನಾದ್ರು ಒಂದು ಮುಚ್ಚಳನ ತಟ್ಟೆನ ಏನಾದ್ರು ಈ ರೀತಿ ಮುಚ್ಚಿಡಬೇಕು. ಒಂದು 10 ನಿಮಿಷ ಶಾಖದಲ್ಲಿ ಬೇಯಕ್ಕೆ ಬಿಡಬೇಕು. 10 ನಿಮಿಷ ಆಗಿದೆ, ಇದು ನೋಡೋಣ ಬನ್ನಿ. ಇವಾಗ 1 ಸ್ಪೂನ್ ಹಿಂದ್ಗಡೆ ಏನು ಇದು ರೀತಿ ಮೆತ್ಕೊಳ್ಳಿಲ್ಲ ಅಂತಂದರೆ ಬೆಂದಿದೆ ಅಂತ ಅರ್ಥ. 2 ನಿಮಿಷ ಬೆಂದಿದೆ ನೋಡಿ. ಇವಾಗ ಹಿಂಗೆ ಹಾಕಿದ್ರು ಇದು ಮೆತ್ಕೊತಾ ಇಲ್ಲ, ಅಂದರೆ ಚೆನ್ನಾಗಿ ಬೆಂದಿದೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ, ಆಗಿದೆ. ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು, ಆದರೆ ಸ್ವಲ್ಪ ಆರಬೇಕು. ಆರಿದ ಮೇಲೆ ಕಟ್ ಮಾಡಿದ್ರೆ ಪೀಸ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪೀಸ್ಗಳು ಬಂದಿದೆ. ಇದು ನೀವು ಯಾವ ಆಕಾರದಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು, ಪೀಸ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಬನ್ನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಆದರೆ ಸಾಕು. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕತ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಒಗ್ಗರಣೆ ಸ್ವಲ್ಪ ಚಟಪಟ ಅಂತ ಅಂದಮೇಲೆ
ನಾವಿಲ್ಲಿ ಕಟ್ ಮಾಡಿರ್ತಕ್ಕಂಥ ಪೀಸ್ಗಳನ್ನ ಹಾಕತ್ತಾ ಇದ್ದೀನಿ ನೋಡಿ. ಈಗ ಪೀಸ್ ಎಲ್ಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಒಗ್ಗರಣೆ ಸ್ವಲ್ಪ ಮಿಕ್ಸ್ ಆದರೆ ಸಾಕು, ಪೀಸ್ ಹಂಗೆ ಇರುತ್ತೆ ಅಲ್ಲ, ಸ್ವಲ್ಪ ಹಿಂಗೆ ಮಾಡ್ಕೊಂಡ್ರೆ ಸಾಕು. ಇಲ್ಲಾಂದರೆ ಇವಾಗ ಒಗ್ಗರಣೆ ಹಾಕಿದ್ಮೇಲೆ ಇನ್ನು ಪೀಸು ಹಂಗೆ ಇದೆ, ಚೆನ್ನಾಗಿ ಬಂದಿದೆ. ಒಗ್ಗರಣೆ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಆಡಿದ್ರೆ ಈ ಪೀಸ್ ಎಲ್ಲವೇ ಇನ್ನು ಸಣ್ಣ ಸಣ್ಣ ಪೀಸ್ ಆಗೋಯ್ತೆ. ಈ ರೀತಿ ಪೀಸ್ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದರಿಂದ ಈ ರೀತಿ ಈ ಥರ ಮಾಡಿದರೆ ಸಾಕು. ಒಗ್ಗರಣೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋದಷ್ಟೇ ನೋಡಿ. ಸೇಮ್ ಪೀಸ್ ಎಲ್ಲ ಹಂಗೆ ಇರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದಕ್ಕೆ ಒಂದು ಹೆಸರು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.